ಕತ್ತಿತ್ತು ಅಂಥದ್ರಾಗ ಚಲೋ ಕನಸು ಬಿತ್ತು. ನೋಡು ಅದೇನ ಆನೆ ಬರೋಬ್ಬರಿ ಹಂಗ ಬಂತು. ಅದಕ್ಕೆ ಹೆಂಗೆ ಗೊತ್ತಾಗಿರ್ಬೇಕು ಇವ ಮಲಿಗಾನ ಅಂತ. ನಮ್ಮ ಕನಸುಗಳಿವು, ನಾವು ತಿರುಕರು. ಹೆಂಗ ಬಂತು? ಯಾಕೆ? ಇವನ ಕನಸ ಮತ್ತೆ ಇವನಿಗೆ ಬರಾಕ ಬೇಕಲ್ಲ, ಇವನ ಕಡೆನೆ. ಅವ್ರ ಕನಸಾಗಿದ್ರೆ ಅವ್ರ ಕಡೆ ಹೋಗ್ಕಿತ್ತು. ಬಂದು ಏನು ಕೊಳ್ಳಿಗೆ ಹಾಕ್ತೋ ಇವನ್ನ ಹನಿ ಮೇಲೆ ಕುಂಡ್ರಿಸಿ ಮೆರವಣಿಗೆ ತೆಗೆದ್ರು. ಇದೆಲ್ಲ ಏನು? ಕನಸ. ಕನಸ. ಹೋಗಿ ಸಿಂಹಾಸನ ಮೇಲೆ ಕುಂತ. ಅಷ್ಟೊತ್ತಿಗೆ ಲಗ್ನ ಆಯಿತು. 8 ಅಷ್ಟಪಟ್ಟದ ರಾಣಿಯರು, 8 ಜನ. ಎಷ್ಟು ಮಜಾ ಇಲ್ಲ? ಇವನ ವಯಸ್ಸು 60, ಮುದುಕಾಗ್ಯಾನ. ಕನಸ ಅದೇನದ? ಏನು 8 ರಾಣಿಯರು, ಏನು ವೈಭವ, ಆನಂದವಾಗಿ ತಲೆ ತೂಗ್ತಾ ಇದ್ದ. ಅಷ್ಟ್ರಾಗ ಒಂದು ಗುಂಗಾಡ ಬಂದು ಕಡಿತು. ಎಲ್ಲ ಹೋಯಿತು. ಇದು ನಮ್ಮ ಪರಿಸ್ಥಿತಿ. ನ ಪರಿತೋಷ ನ ಕ್ಷುಧ ತೃಪ್ತಿ. ಹಸಿವನೂ ಹಿಂಗಲಿಲ್ಲ, ಸಂತೋಷ ಆಗಲಿಲ್ಲ. ಹೆಂಗ ದಾಸರು ಎಷ್ಟು ಚಲೋ ಮಾತು, ಚಂದದ ಸುಂದರ ಸುಂದರ ಮಾತುಗಳು. ಹೆಂಗ ನಾವು ಬದುಕ್ತಾ ಇರೋದು, ನಾವು ಎಲ್ಲ ಹಂಗ ಒಂದೇನೋ ದೊಡ್ಡ ಕನಸು ಕಾಣೋದು. ನಮ್ಮ ಬಗ್ಗೆನೂ ನಾವು ಕನಸು ಕಾಣೋದು, ಮಂದಿ ಬಗ್ಗೆನೂ ಕಾಣೋದು. ಅವು ಆಗ್ತಾವ 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 ಅಂತ ದಾರಿ ಕಾಯ್ದು ಒಮ್ಮೊಮ್ಮೆ ಆಗ್ತಾವ, ಒಮ್ಮೊಮ್ಮೆ ಹೋಗ್ತಾವ. ಆ ಬಳಿಕ ತಾಪ್ ಮಾಡಿಕೊಂಡು ಆಗಲಿಲ್ಲ ನಮಗೆ. ಅವರೇ ಕಾರಣ. ಇವ್ರು ನಮ್ಮ ಕನಸ ಪೂರ್ಣ ಆಗದೆ ಇರಾಕ ಇವ್ರ ಕಾರಣ. ಇವ್ರ ಕಾರಣ. ಮಂದಿ ಮ್ಯಾಗ ಎಲ್ಲ ಒಗದು ಆ ಬಳಿಕ ಇವ ಹೊರಟ ಅಷ್ಟ. ಇದೆಲ್ಲ ಜೀವನ. ಹೇಗಿರಬೇಕು? ಸ್ವಯಂ ಫಲರೂಪತ. ಭಕ್ತಿ ಅನ್ನೋದು ಹಿಂಗದ ಅಲ್ಲ, ಇಂದ ಮಾಡಿ ಇದ್ದ ಸ್ಥಿತಿಯೊಳಗೆ ಇದ್ದ ಹಾಗೆಯೇ ಅಲ್ಲಿ ಆನಂದವನ್ನು ಅನುಭವಿಸಬಹುದು. ಆನಂದವೇ ಬ್ರಹ್ಮ. ಆನಂದಂ ಬ್ರಹ್ಮ. ಆನಂದವೇ ಬ್ರಹ್ಮ. ಆ ಆನಂದವೇ ಭಕ್ತಿ. ಭಕ್ತಿ ಮತ್ತು ಆನಂದ ಬೇರೆ ಬೇರೆ ಅಲ್ಲ. ಸ್ವಯಂ ಫಲರೂಪತ. ಅದು ಸ್ವಯಂ. ಆ ಭಕ್ತಿ ಸ್ವಯಂ. ಆ ಭಕ್ತಿ ತಾನೇ ಸ್ವಯಂ ಫಲ. ಅದೇ ಫಲವಾಗ್ತದೆ. ಅದೇ